ಪಾಕಿಸ್ತಾನ ತಂಡ ಇದೇ ಮೊದಲ ಬಾರಿಗೆ ಟಿ20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಸುತ್ತು ಪ್ರವೇಶಿಸುವ ಮೊದಲೇ ಹೊರಬಿದ್ದ ಸಂಕಟಕ್ಕೆ ಸಿಲುಕಿದೆ. ತಂಡದ ವಿರುದ್ಧ ಎಲ್ಲಾ ದಿಕ್ಕುಗಳಿಂದಲೂ ಟೀಕೆಗಳು ವ್ಯಕ್ತವಾಗುತ್ತಿವೆ. ನಾಯಕ ಬಾಬರ್ ಅಜಮ್ ಅವರ ತಲೆದಂಡದ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತಿದೆ. ಆದರೆ ಸದ್ಯ ತಾನು ನಾಯಕತ್ವ ಬಿಡುವ ಬಗ್ಗೆ ಆಲೋಚಿಸಿಲ್ಲ ಎಂಬುದಾಗಿ ಬಾಬರ್ ಅಜಮ್ ತಿಳಿಸಿದರು. ನಾನು ಪಾಕಿಸ್ತಾನಕ್ಕೆ ಮರಳಿದ ಬಳಿಕ ಇಲ್ಲಿ ಸಂಭವಿಸಿದ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದೇನೆ. ನಾಯಕತ್ವ ಬಿಡುವುದೇ ಆದಲ್ಲಿ ನಾನು ಬಹಿರಂಗವಾಗಿ ನಿಮಗೆ ತಿಳಿಸುತ್ತೇನೆ. ಪರದೆಯ ಹಿಂದೆ ನಾನು ಯಾವುದನ್ನು ಹೇಳುವುದಿಲ್ಲ, ಮುಚ್ಚಿಡುವುದೂ ಇಲ್ಲ. ಪಿಸಿಬಿ ನಿರ್ಧಾರವೇ ಅಂತಿಮ ನಿರ್ಧಾರ ಎಂಬುದಾಗಿ ಬಾಬರ್ ಅಜಮ್ ಹೇಳಿದರು. ಪಾಕಿಸ್ತಾನ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಭಾರೀ ಒದ್ದಾಟ ನಡೆಸಿ 3 ವಿಕೆಟ್ಗಳಿಂದ ಗೆದ್ದು ಬಂದಿತ್ತು. ಐರ್ಲೆಂಡ್ 9ಕ್ಕೆ 106 ರನ್ ಗಳಿಸಿದರೆ ಪಾಕ್ 18.5 ಓವರ್ಗಳಲ್ಲಿ 7ಕ್ಕೆ 111 ರನ್ ಮಾಡಿ ಜಯ ಸಾಧಿಸಿತು. ಇದು ಲೀಗ್ ಹಂತದಲ್ಲಿ ಬಾಬರ್ ಪಡೆಗೆ ಒಲಿದ ಕೇವಲ 2ನೇ ಗೆಲುವು. ಅಮೆರಿಕ ಮತ್ತು ಭಾರತದ ವಿರುದ್ಧ ಸೋಲು ಅನುಭವಿಸುವ ಮೂಲಕ ಪಾಕ್ ಬಹಳ ಬೇಗ ನಿರ್ಗಮನ ಬಾಗಿಲಿಗೆ ಬಂದಿತ್ತು. ಪಾಕಿಸ್ತಾನ ತಂಡದಲ್ಲಿ ಗುಂಪುಗಾರಿಕೆ ಇದೆ. ಇಲ್ಲಿ ಒಂದಲ್ಲ ಎರಡಲ್ಲ 3 ಬಣಗಳಿವೆ. ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್ ಮತ್ತು ಶಾಹಿನ್ ಶಾ ಅಫ್ರೀದ್ ಅವರ ಬಣಗಳಿವು. ಕೆಲವು ಆಟಗಾರರು ಪರಸ್ಪರ ಮಾತಾಡಿಕೊಳ್ಳುವುದೂ ಇಲ್ಲ. ಆಟಗಾರರ ನಡುವೆ ಭಿನ್ನಾಭಿಪ್ರಾಯಗಳಿವೆ ಎಂದೆಲ್ಲ ಸುದ್ದಿಯಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.